ಅಮ್ಮ, ಈ ರಂಗೋಲಿ ಅಂದ್ರೆ ಏನು? ಇದನ್ನ ಯಾಕೆ ಬೆಳಿಗ್ಗೆ ಮನೆ ಮುಂದೆ ಹಾಕ್ತಾರೆ? ಇದಕ್ಕೂ ಸಂಸ್ಕೃತಿಗೂ ಇರೋ ಸಂಬಂಧ ಏನು? ರಂಗೋಲಿಗೂ ಸಂಸ್ಕೃತಿಗೆ ಇರೋ ಸಂಬಂಧ ಏನು ಅಂತ ಕೇಳಿದ್ರೆ ನಾನು ಏನು ಹೇಳಿ ಜಾಸ್ಮಿ, ರಂಗೋಲಿಗೊಂದು ಮಹತ್ವ ಇದೆ. ಇದು ಭಾರತೀಯ ಸನಾತನ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ರಂಗೋಲಿ ನೋಡೋದಕ್ಕೆ ಎಷ್ಟೊಂದು ಸುಂದರವಾಗಿರುತ್ತೆ. ಇದನ್ನ ಹಾಕೋದ್ರ ಮೂಲಕ ಮನೆಗೆ ಲಕ್ಷ್ಮಿನ ಬರಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ಕೆಲಸ ಕಾರ್ಯವನ್ನು ಶುರು ಮಾಡ್ತೀವಿ. ಆ ದಿನ ಮಂಗಳಕರವಾಗಿರುತ್ತೆ. ಅದಕ್ಕೆ. ಓ, ಹಾಗಾದ್ರೆ ರಂಗೋಲಿಗೆ ಹಿಂದೂ ಧರ್ಮದಲ್ಲಿ ಒಳ್ಳೆ ಭಾವನೆ ಇದೆ. ಬರೀ ಭಾವನೆ ಮಾತ್ರ ಅಲ್ಲ, ನಾವು ಯಾವುದೇ ಕೆಲಸ ಕಾರ್ಯಗಳಾಗ್ಲಿ, ಹಬ್ಬ ಹರಿದಿನಗಳಾಗ್ಲಿ ಮೊದಲು ಶುರು ಮಾಡೋದೇ ರಂಗೋಲಿಯಿಂದ. ರಂಗೋಲಿಗೆ ಅಷ್ಟೊಂದು ಮಹತ್ವ ಇದೆ. ವಾವ್, ಸೂಪರ್. ಅಷ್ಟೇ ಇಲ್ಲ ಜಾಸ್ಮಿನ್, ಅದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಏನು ಸೈಂಟಿಫಿಕ್ ರೀಸನ್ ಇದೆಯಾ? ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿದ್ರೆ ಬ್ಯಾಕ್ಟೀರಿಯಾಗಳು ಇರಲ್ಲ. ವಾವ್, ಸೋ ನೈಸ್. ಆರ್ತಿ ಅಮ್ಮ, ಈ ಹಬ್ಬ ಅಂದ್ರೆ ಏನು? ಅದನ್ನ ಯಾಕೆ ಆಚರಣೆ ಮಾಡ್ತಾರೆ? ಹಬ್ಬ ಅಂದ್ರೆ ಭಕ್ತಿ ಸಂಕೇತ. ದೇವ್ರನ್ನ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಪೂಜಿಸೋದು. ನಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕಲ್ವಾ, ಅದಕ್ಕೆ ಭಕ್ತಿ ಅನ್ನೋದು ಒಂದು ಮಾರ್ಗ. ಹಬ್ಬ ಅಂದ್ರೆ ಒಂಥರ ಹಿಪ್ನಾಟಿಸಮ್ ಅಂತಾನಾ? ಅದಕ್ಕಿಂತ ಹೆಚ್ಚು ಒಂದು ಕಾಣದೇ ಇರೋ ಶಕ್ತಿ ನಮ್ಮನ್ನೆಲ್ಲ ನಿಯಂತ್ರಣ ಮಾಡ್ತಿದೆ ಅನ್ನೋದು ಎಲ್ಲರ ನಂಬಿಕೆ. ಹಾಗೆ ಭಾವನೆ ಕೂಡ. ಭಕ್ತಿ ಅನ್ನೋದು ನಾವು ದೇವ್ರಿಗೆ ತೋರಿಸೋ ಗೌರವ. ಭಕ್ತಿ ಹೆಸರಲ್ಲಿ ನಾವು ಆಚರಣೆ ಮಾಡ್ತಿರೋ ಹಬ್ಬಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಹೌದಾ? ಏನಮ್ಮ ಅದು? ಹೆಣ್ಣು ಮಕ್ಕಳಿಗೆ ಹಬ್ಬ ಅನ್ನೋದು ವೈಭವ, ಗಂಡಸರಿಗೂ ಅಷ್ಟೇ. ನಮ್ಮ ದೇಶದ ಬೆನ್ನೆಲುಬಾಗಿ ನಿಂತಿದಾರಲ್ಲ ರೈತರು, ಅವರು ಅಷ್ಟೇ. ಹಗಲು ರಾತ್ರಿ ಮಳೆ ಬಿಸಿಲು ಯಾವುದನ್ನ ನೋಡದೆ ಹೊಲದಲ್ಲಿ ದಿನ ಕೆಲಸ ಮಾಡ್ತಾರೆ. ಹಾಗಾಗಿ ಅವರಿಗೂ ಬಿಡುಗಡೆ ಸಿಗ್ಬೇಕಲ್ವಾ, ಸಂತೋಷವಾಗಿ ಸಡಗರದಿಂದ ಹಬ್ಬನ ಆಚರಿಸ್ತಾರೆ. ಒಂದು ರೀತಿಯಲ್ಲಿ ರೈತರಿಗೆ ಇದು ರೈತಾಪಿ ವರ್ಗದ ಹಾಲಿಡೇ ಹಬ್ಬ. ಸೂಪರ್ ಆಗಿ ಹೇಳಿದ್ರಿ ಆರ್ತಿ ಅಮ್ಮ. ಹೌದು, ಈ ತಾಯಿ ಮಕ್ಕಳ ಸಂಬಂಧ ಹೇಗೆ? ಅಮ್ಮ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ತಾಯಿ ಮಕ್ಕಳ ಸಂಬಂಧ ಅಂತಂದ್ರೆ ಅದು ಕರಳ ಬಳ್ಳಿ ಸಂಬಂಧ. ಅದು ಬೆಳೆಸಲಾರ್ದ ಅನ್ನೋಬಂಧ. ತಾಯಿ ಆದೊಳಗೆ ಮಕ್ಕಳು ಚಿಕ್ಕವರಾದ್ರೂ ಒಂದೇ, ದೊಡ್ಡವರಾದ್ರೂ ಒಂದೇ. ತಾಯಿಗೆ ಮಕ್ಕಳೇ ಇಲ್ಲ. ಅವ್ರು ಆರೈಕೆ ಮಾಡೋದನ್ನ ಬಿಟ್ಟು ಬೇರೆ ಯಾವ ಯೋಚನೆನೂ ಇಲ್ಲ. ಆರ್ತಿ ಅಮ್ಮ, ತಾಯಿ ಅಂದ್ರೆ ನಿಮ್ ಹಾಗಿರ್ಬೇಕು. ತಾಯಿ ಅಂದ್ರೆ ಎಲ್ಲ ತಾಯಿಂದ್ರು ಒಂದೇ. ಒಳ್ಳೆ ತಾಯಿ ಕೆಟ್ಟ ತಾಯಿ ಅಂತ ಇರಲ್ಲ. ಓಕೆ. ಗೃಹಿಣಿ ಅಂದ್ರೆ ಹೇಗಿರ್ಬೇಕು? ಗೃಹಿಣಿ ಅಂತ ಅಂದ್ರೆ ಗಂಡನಿಗೆ ತಕ್ಕ ಹೆಂಡತಿಯಾಗಿರ್ಬೇಕು, ಮನೆಗೆ ತಕ್ಕ ಸೊಸೆ ಆಗಿರ್ಬೇಕು. ಅಂದ್ರೆ ಆರ್ಜಿಯವ್ರೆ, ಕನ್ನಡಕ ಕಾಣಿಸ್ತಾ ಇಲ್ಲ, ನೋಡಿದ್ರೆ? ನಿಮ್ಮ ಫೈಲು ಕನ್ನಡಕ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀವಿ. ಸರಿ, ತಗೋತೀನಿ. ಸೂರ್ಯವ್ರೆ, ಹೊರಗಡೆ ಹೊರಟ್ರ? ಹಾಂ, CM ಜೊತೆ ಮೀಟಿಂಗ್ ಇದೆ, ಅದಕ್ಕೆ. ಮೀಟಿಂಗ್ ಬೇಗ ಮುಗಿದ್ರೆ ಮನೆಗೆ ಊಟಕ್ಕೆ ಬಂದ್ಬಿಡಿ. ಸರಿ, ಬರ್ತೀನಿ. ಬಾಯ್. ಬಾಯ್ ಅಂಕಿಲ್. ಗೃಹಿಣಿ ಅಂದರೆ ಗಂಡ ಮನೆಯಿಂದ ಹೊರಡಬೇಕಾದ್ರೆ ಅವ್ರನ್ನ ಹಾರೈಸಿ ನಗ್ನಗ್ತಾ 2 ಮಾತಾಡಿ ಕಳಿಸ್ಕೊಡ್ಬೇಕು. ಸಂಜೆ ಮನೆ ಬರ್ತಿದ್ದ ಹಾಗೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ಬೇಕು. ಅವ್ರ ಬೇಕು ಬೇಡಗಳನ್ನ, ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರನ್ನ ಸಂತೋಷವಾಗಿ ಇಟ್ಕೊಳ್ಬೇಕು. ಮತ್ತೆ ಈ ಮದ್ವೆ ಅಂದ್ರೆ ಏನು? ಅದು ನಾನು ಹೇಳ್ತೀನಿ. ಈ ಮನೆಯಲ್ಲಿ ಮದುವೆ ಅಂದ್ರೆ ಎಂಗೇಜ್ಮೆಂಟ್ ಮುಂಚೆನೆ ಬೇಡ ಅನ್ನೋದು. ಜೊತೆಗೆ ಹುಡುಗಿನ ಕರ್ಕೊಂಡೋಗಿ ಹಸೆ ಮನೆ ಮೇಲೆ ಕುಂಡ್ರಿಸಿ ಆಮೇಲೆ ತಾಳಿ ಕಟ್ಟಲ್ಲ ಅನ್ನೋದು. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ಒಳಗ್ ಬನ್ನಿ. ಯಾಕಮ್ಮ ಆರ್ತಿ, ನಾನು ಹೇಳಿದ್ದು ನಿಮ್ಮ ಮನೆ ವಿಷಯಕ್ಕೆ ಸರಿಯಾಗಿದೆ ತಾನೇ? ಎಂಗೇಜ್ಮೆಂಟ್ ಮಾಡ್ಕೊಂತೀನಿ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಬೇಡ ಅಂತ ಹೇಳ್ದ. ಈಗ ಮದ್ವೆನು ಬೇಡ ಅಂತ ಇದಾನಲ್ಲ. ಅದು ಹಾಗಲ್ಲಮ್ಮ, ಆರ್ಯ ಮದುವೆ ಆಗಲ್ಲ ಅಂತೇನು ಹೇಳಿಲ್ಲ. ಆದ್ರೆ ನೋಡು, ನಿನ್ನ ಕಾರಣಗಳು ನನಗೆ ಬೇಕಾಗಿಲ್ಲ. ಆದಷ್ಟು ಬೇಗ ನಿನ್ನ ಮಗನ ಮದುವೆಗೆ ಒಪ್ಪಿಸಿದ್ರೆ ಸರಿ. ಆಗ ಈಗ ಅಂತ ಕತೆ ಹೇಳಿದ್ರೆ ಸರಿ ಹೋಗೋಲ್ಲ.
ಅದೆಲ್ಲ ಆಗಿರ್ಲಿ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ನಿಮ್ಮ ಮನೆಯವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರ ಹತ್ರ ಪ್ರಸಾದ ಇಸ್ಕೊಂಡು ಬಂದಿದ್ದೀನಿ. ತಗೋ, ಕೊಡು ಎಲ್ಲರಿಗೂ. ಸ್ವಾತಿ, 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 ಎಲ್ಲಿ ಅಮ್ಮ. ಸ್ವಾತಿ ಮನೇಲಿಲ್ಲ. ಸ್ವಾತಿ ಮನೇಲಿಲ್ವಾ? ಎಲ್ಗೋದ್ಲು? ಅದು 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 ಯಾವ್ದು? ನನ್ನ ಮೊಮ್ಮಗಳ ಮನೆ ಬಿಟ್ಟು ಹೊಡೆದ್ಬಿಟ್ಟ? ಇಲ್ಲ ಅಮ್ಮ, ಅದು ಶೋಭಮ್ಮ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರೊಬ್ರೇ ಮನೇಲಿ ಇರ್ಬೇಕಲ್ಲ, ಅದಕ್ಕೆ. ನಾನು ನಿಮ್ಮನ್ನ ನಂಬಿ ಅವಳನ್ನ ಇಲ್ಲಿ ಬಿಟ್ಟಿರೋದು. ನನ್ನ ಕೇಳ್ದೆ ನೀನು ಅವಳ ಮನೆಗೆ ಯಾಕೆ ಖರ್ಚು? ಸರಿ, ಅವಳನ್ನ ಬರೋದಕ್ಕೆ ಹೇಳ್ತೀನಿ. ನೀವು ಒಂದು ಫ್ರೆಶ್ ಆಗಿ ಊಟ ಮಾಡಿ ಬನ್ನಿ. ನಾನು ನನ್ನ ಮೊಮ್ಮಗಳ ಮುಖ ನೋಡ್ದೆ ಒಂದು ಹನಿ ನೀರು ಕುಡಿಯಲ್ಲ. ಅವಳು ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಜಾಸ್ಮಿನ್, ಪ್ರತಿದಿನ ಬರೋ ನೋವನ್ನ ನುಂಗ್ಕೊಂಡು ಹೊಸ ನೋವನ್ನ ಹೊಸ ಸಂತೋಷಕ್ಕೆ ದಾರಿ ಮಾಡಿಕೊಂಡು ಬಂದಿದ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಸಂಸಾರ ಅಂತ ಹೇಳಿ. ಇದೇನಾರ್ಯ, ಇದ್ದಕ್ಕಿದ್ದಾಗ ಮನೆಗೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ವಿಷಯ? ನಿನ್ ದೂರದ ರಿಲೇಟಿವ್ ಒಬ್ರು ಮನೆಗೆ ಬಂದಿದ್ದಾರೆ. ಅವ್ರು ನೀನು ನೋಡ್ಬೇಕಂತೆ. ನನ್ಗೆ ದೂರದ ರಿಲೇಟಿವಾ? ಅಂತವ್ರು ಯಾರು ಇಲ್ವಲ್ಲ? ಇದ್ದಾರೆ, ಆದ್ರೆ ನಿನಗೆ ಗೊತ್ತಿಲ್ಲ ಅಷ್ಟೇ. ಇಲ್ಲ ಆರ್ಯ, ನಂಗೆ ರಿಲೇಟಿವ್ಸ್ ಯಾರು ಇಲ್ಲ. ನನ್ಗೆ ಅಂತ ಇರೋದು ಅಜ್ಜಿ ಮಾತ್ರ. ಹಂಗಾದ್ರೆ ಮನೆಗೆ ಬಂದಿರೋರು ಸುಳ್ಳು ಹೇಳ್ತಿದಾರಂತನಾ? ನಿಜ ಹೇಳಿ ಸ್ವಾತಿ, ನಿನಗೆ ನೆಂಟ್ರಂತ ಯಾರು ಇಲ್ವಾ? ಇಲ್ಲ ಆರ್ಯ, ಹೇಳಿದ್ನಲ್ಲ. ಹಾಗೇನಾರು ಇದ್ದಿದ್ರೆ ನಾನು ನಿಮ್ಗೆ ಅವತ್ತೇ ಹೇಳ್ತಾ ಇರ್ಲಿಲ್ವಾ? ಮತ್ತೆ ನಿನಗೆ ಅಪ್ಪ ಅಮ್ಮ ಇದ್ದಾರಂತ ಹೇಳಿದ್ದು ಯಾಕೆ ಸುಮ್ಮನಾಗ್ಬಿಟ್ಟೆ? ಈಗ ಬಂದಿರೋರು ನಿಮ್ಮ ತಂದೆ ಕಡೆಯವ್ರಂತೆ. ಇಲ್ಲ ಆರ್ಯ, ನನಗೆ ನಮ್ಮ ತಂದೆ ಕಡೆಯವರಾಗ್ಲಿ ನಮ್ಮ ತಾಯಿ ಕಡೆಯವರಾಗ್ಲಿ ಯಾರೂ ಇಲ್ಲ. ಆವತ್ತು ನಾನು ನಿಮ್ಮ ಹತ್ರ ಹೇಳಿದ್ದು ಸುಳ್ಳು. ನಿಮ್ಮ ಪ್ರೀತಿ ಪಡೆಯೋಕ್ಕೋಸ್ಕರ ಸುಳ್ಳು ಹೇಳ್ದೆ. ಅಂದ್ರೆ ನನ್ನ ತಾಯಿ ತಂದೆ ಇಲ್ದಿರೋ ಅನಾಥೆ ಅಂತ ಹೇಳಿದ್ರೆ ನೀವು ನನ್ನ ಇಷ್ಟಪಡ್ತೀರಾ ಅಂತ. ಸುಳ್ಳು ಹೇಳ್ಬೇಡ. ನಿಜವಾಗ್ಲೂ ಆರ್ಯ, ನನಗೆ ನನ್ನ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಇವಾಗ ಮನೆಗೆ ಬಂದಿರೋರು ಯಾರು ಅಂತಾನೂ ನಂಗೆ ಗೊತ್ತಿಲ್ಲ. ಅವ್ರು ನಿಮ್ಗೆ ನಾನು ಯಾವ ಕಡೆಯಿಂದ ರಿಲೇಟಿವ್ ಆಗಬೇಕು ಅಂತ ಹೇಳಿದ್ರು? ಬಾ, ನಿನಗೆ ಗೊತ್ತಾಗುತ್ತೆ. ಅಮ್ಮ ಬನ್ನಿ ಅಮ್ಮ, ಸ್ವಲ್ಪ ಊಟ ಮಾಡಿ. ನಾನಾಗ್ಲೇ ಹೇಳಿಲ್ವಾ, ಸ್ವಾತಿ ಮನೆಗೆ ಬರೋವರೆಗೂ ಒಂದು ಹನಿ ನೀರು ಮುಟ್ಟಲ್ಲ. ಆರ್ಯ ಬರ್ತಾ ಸ್ವಾತಿನ ಕರ್ಕೊಂಡ್ ಬರ್ತಾನೆ ಅಂತ ಹೇಳ್ತಾ ಇದ್ದೀನಲ್ಲ. ಅವಳು ಬರ್ಲಿ, ಏನು ಎತ್ತ ಅಂತ ವಿಚಾರಿಸಿ ಆಮೇಲಿದೆ ನಿಮಗೆ. ನನ್ನ ಏನು ಅಂತ ತಿಳ್ಕೊಂಡಿದ್ದೀರ ನೀವು? ಅಮ್ಮ, ನಾವು ಸ್ವಾತಿಗೆ ಏನು ಹೇಳಿಲ್ಲ. ಶೋಭಮ್ಮನ ಮನೇಲಿ ಆರಾಮಾಗಿ 2 ದಿನ ಇದ್ಬಾ ಅಂತ ಕಳಿಸಿದೀವಿ ಅಷ್ಟೇ. ನೀನೇನ್ ಹೇಳಿದ್ರು ನಾನು ಕೇಳಲ್ಲ. ನನ್ನ ಮೊಮ್ಮಗಳು ಬಂದು ಹೇಳಿದ ಮೇಲೆ ಮುಂದಿನ ಮಾತು. ಅಜ್ಜಿ, ಅಯ್ಯೋ ಅಯ್ಯೋ ಸ್ವಾತಿ, ಸ್ವಾತಿ ನನ್ನ ಕಂದ ಎಲ್ಲಿದ್ದಿ ಮಗ? ಏಯ್, ನಾನು ನಿಮ್ಗೆ ಆಗ್ಲೇ ಹೇಳಿಲ್ಲ ಮನೆ ಬಿಟ್ಟು ಎಲ್ಲೋ ಹೋಗ್ಬೇಡ ಅಂತ. ನನ್ನ ಮಾತು ನೀರು ಯಾಕೆ ಹೋಗಿದ್ದೆ? ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಅಜ್ಜಿ, ನಂಗೇನೂ ಆಗಿಲ್ಲ ಅಜ್ಜಿ, ನಾನು ಚೆನ್ನಾಗೇ ಇದ್ದೀನಿ. ಸ್ವಾತಿ, ನೀನಾದ್ರೂ ಹೇಳಮ್ಮ ನಿಮ್ಮ ಅಜ್ಜಿಗೆ. ಅವಳೇನು ಹೇಳೋದು? ಊಟ ಹಾಕಿ ನಡಿ. ಆರ್ಯ, ನಮ್ಮ ರಿಲೇಟಿವ್ಸ್ ಯಾರೋ ಬಂದಾರೆ ಅಂದ್ರಿ, ಯಾರು ಕಾಣ್ತಿಲ್ಲ. ರಿಲೇಟಿವ್ಸ್ ಅಂದ್ರೆ ನಿಮ್ಮ ಅಜ್ಜಿನೇ. ಅದನ್ನೇ ನಿನಗೆ ಹೇಳಿದ್ರೆ ನೀನೇನು ಮನೆಗೆ ಬರ್.
ಏನು ಮುಖ ನೋಡ್ತಾ ನಿಂತಿದ್ಯಾ? ಊಟ ಬಾ. ಅಜ್ಜಿ ದೇವಸ್ಥಾನಕ್ಕಂತ ಹೋದವರು ಇಷ್ಟು ಬೇಗ ಬಂದ್ಬಿಟ್ಟಿದ್ದಾರೆ. ಇವರು ಇಲ್ಲೇ ಇದ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ. ಏನು ಪ್ಲಾನ್ ಮಾಡ್ತಿರ್ಬೋದು? ಆಂಟಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆಂಟಿ. ನಾನು ಬೇಕು ಅಂತ. ಈಗ ಸಾರಿ ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹಾಗಲ್ಲ ಆಂಟಿ, ನಮ್ಮ ಅಜ್ಜಿ ನಿಮಗೆ ಬೈದ್ರೇನೋ, ಅವ್ರು ಬೈದಿದ್ದಕ್ಕೆ. ನಿಮ್ಮ ಅಜ್ಜಿ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಅವರಿಗೆ ಮೊಮ್ಮಗಳು ಕಾಣ್ತಾ ಇಲ್ಲ ಅನ್ನೋ ಆತಂಕ ಇತ್ತು. ಅದಕ್ಕೆ ನೀನು ಬೇಜಾರು ಮಾಡ್ಕೋತೀಯ. ನಾನು ಅಲ್ಲ ಆಂಟಿ, ನಾನು ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ವಿಷಯ ಇದ್ಯಾಕೆ? ಆ ವಿಷಯ ಈ ಮನೇಲಿ ಯಾರ್ಯಾರಿಗೆ ಗೊತ್ತಾ ಆಂಟಿ? ಎಲ್ರಿಗೂ ಗೊತ್ತು. ಆಂಟಿ ಏನು ಹೇಳ್ತಾ ಇದ್ದೀರಾ? ಹೌದು, ನೀನು ಕಾಣ್ತಾ ಇಲ್ದಿದ್ದಕ್ಕೆ ಎಲ್ಲರೂ ನನಗೆ ಹೇಳ್ತಾ ಇದ್ರು. ಅದಕ್ಕೆ ಹೀಗೀಗಾಯ್ತು ಅಂತ ಹೇಳಿದೆ. ಅಂಕಲ್ ಏನಂದ್ರು? ನೀನೇನಾದರೂ ಇದ್ದಿದ್ದಿದ್ರೆ ನಿಮ್ಮ ಅಂಕಲ್ ಕೋಪ ಮಾಡ್ಕೊಂಡು ಮನೆಯಿಂದ ನಿನ್ನ ಆಚೆ ಹಾಕ್ತಾ ಇದ್ರು. ಈಗಲೂ ಹಾಗೆ ಮಾಡ್ಬೋದೇನೋ, ಹೇಳೋದಕ್ಕಾಗಲ್ಲ. ಆಂಟಿ ಪ್ಲೀಸ್ ಅಂಕಲ್ಗೆ ನೀವೇ ಏನಾದರೂ ಹೇಳಿ. ಅವ್ರೇನಾದರೂ ಬಂದರೆ. ನೀನು ಮಾಡ್ಕೊಂಡಿರೋ ಅನಾಹುತಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಾನೇ ತಲೆ ಹಾಕ್ಲಿ? ಅಯ್ಯೋ ದೇವ್ರೆ, ನಾನು ಏನು ಮಾಡಲಿ? ನಾನು ಅಲ್ಲೇ ಇರಬೇಕಿತ್ತು. ಇಲ್ಲಿ ಬಂದು ತಪ್ಪು ಮಾಡಿಬಿಟ್ಟೆ. ಅಳ್ಬೇಡ, ನಾನು ಯಾರಿಗೂ ಈ ವಿಷಯ ಹೇಳಿಲ್ಲ. ಆಂಟಿ, ನಾನು ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ, ಹೇಳೋದು ಇಲ್ಲ. ನಿಜ ಹೇಳಲ್ಲ? ಇಷ್ಟು ದಿನ ಹೇಳಿರಲಿಲ್ಲ, ಈಗ ನಿಜ ಹೇಳಲ್ಲ ಅಂತ ಕೇಳ್ತಾ ಇದೆಯಲ್ಲ, ಹೇಳ್ತೀನಿ ಬಿಡು. ಆಂಟಿ ಪ್ಲೀಸ್ ಹೇಳಬೇಡಿ, ನಿಮ್ದು ಅಮ್ಮಯ್ಯ ಅಂತೀನಿ. ಸರಿ, ಅಳ್ಬೇಡ, ಕಣ್ಣೀರೊರ್ಸ್ಕೊ. ಹೇಳಲ್ಲ ಅಂತ ನಂಗೆ ಮಾತು ಕೊಡಿ. ನಾನೇ ನಿನಗೆ ಮಾತು ಕೊಡಬೇಕು. ನೀನು ಈ ರೀತಿ ಇನ್ಮೇಲೆ ಅನಾಹುತ ಮಾಡ್ಕೊಳ್ಳಲ್ಲ ಅಂತ ನೀನು ನನಗೆ ಮಾತು ಕೊಡು. ಏನು ಯೋಚನೆ ಮಾಡ್ತಾ ಇದೀಯಾ? ಕೊಡು. ಆರ್ತಿ ಅಮ್ಮ, ಮದ್ವೆ ಅಂದ್ರೆ ಏನು ಅಂತ ನೀವು ಹೇಳೇ ಇಲ್ಲ. ಮದ್ವೆ ಅಂದ್ರೆ ಬರೀ ಆಡಂಬರಕ್ಕೆ ಅಥವಾ ಗಂಡು ಹೆಣ್ಣು ಸೇರೋದಕ್ಕೆ ಸೀಮಿತ ಮಾತ್ರ ಅಲ್ಲ. ಮದ್ವೆ ಅಂದ್ರೆ ಗಂಡು ಹೆಣ್ಣು ಬೇಸಿಗೆ ಇಬ್ರೂ ಸೇರಿ ನೀವ್ ಹೇಳಿ ಆರ್ತಿ ಅಮ್ಮ. ಇಬ್ರು ಭಾವನೆಗಳು ಬಂಧನದಲ್ಲಿ ಬಂದಿಯಾಗೋ ಭಾವೈಕ್ಯತೆಯ ಸಂಕೇತ. ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಪರಸ್ಪರ ನಂಬಿಕೆ ಅನ್ನೋ ದೋಣಿಲಿ ಕೂತ್ಕೊಂಡು ಸಂಸಾರ ಅನ್ನೋ ಸಾಗರದಲ್ಲಿ ಪ್ರಯಾಣ ಮಾಡೋದಕ್ಕೆ ಇರೋ ಮುನ್ನುಡಿನೇ ಮದುವೆ. ಆಮೇಲೆ ಇನ್ನೇನು? ಮದುವೆ ಅನ್ನೋದು ಬರೀ ಗಂಡು ಹೆಣ್ಣು ಒಟ್ಟಿಗೆ ಬಾಳೋದಕ್ಕೆ ಮುನ್ನುಡಿ ಮಾತ್ರ ಅಲ್ಲ, ಒಂದೊಂಟಿ ಜೀವನಕ್ಕೆ ಅರ್ಥ ಕೊಡೋ ಸಂಪ್ರದಾಯ. ಬೇರೆ ಬೇರೆ ಧರ್ಮಗಳಲ್ಲಿ ಮದುವೆಗಳನ್ನ ಬೇರೆ ಬೇರೆ ರೀತಿ ಮಾಡ್ತಾರೆ. ಆದ್ರೆ ಮದುವೆ ಅಂತ ನಡೆಯೋ ಕ್ರಿಯೆ ಇದೆಯಲ್ಲ, ಒಂದೇ ಆಗಿರುತ್ತೆ. ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಮದುವೆನ ಮಾಡಬೇಕು. ಯಾವ ತಪ್ಪು ದಾರಿಯಲ್ಲಿ ನಡೆದಿರೋ ಹಾಗೆ ನೋಡ್ಕೊಳ್ಬೇಕು. ಅವ್ರಿಗೆ ಜವಾಬ್ದಾರಿನ ವಹಿಸ್ಬೇಕು. ಅದ್ರ ಜೊತೆಗೆ ಮಕ್ಕಳು ಮೊಮ್ಮಕ್ಕಳನ್ನ ಕಾಣೋ ತವಕ. ಹಾಗಾದ್ರೆ ನಿಮ್ಗೆ ಮೊಮ್ಮಕ್ಕಳನ್ನ ಕಾಣೋ ತವಕ ಇಲ್ವಾ ಆರ್ತಿ ಅಮ್ಮ? ಅದಕ್ಕೆ ತಾನೇ ನಮ್ಮ ಮಾರಿನ ಮದುವೆ ಮಾಡಕ್ ಕಾಯ್ತಾ ಇರೋದು. ನಂಗೊಂದು ಸ್ಮಾಲ್ ಡೌಟ್ ಇದೆ, ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಅದೇನ್ ಕೇಳು. ಆರ್ಯ ಅವ್ರಿಗಿಂತ ಆದಿತ್ಯ ಅವ್ರ ದೊಡ್ಡೋರಲ್ವಾ? ನೀವ್ ಅವ್ರಿಗೆ ತಾನೇ ಮೊದಲು ಮದ್ವೆ ಮಾಡ್ಬೇಕು.
ಹೇಳೋದು ಸರಿ ಜಾಸ್. ನಮಗೂ ಅಷ್ಟೇ ಆದಿತ್ಯನ ಮದ್ವೆನ ಮೊದಲು ಮಾಡಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು? ಅವನಿಗಿಷ್ಟ ಆಗೋ ಹುಡುಗಿ ಎಲ್ಲಿದ್ದಾಳೋ? ಮೊದಲು ಆದಿತ್ಯನ ಇಷ್ಟಪಡೋ ಹುಡುಗಿ ಸಿಗ್ಬೇಕು. ಅವಳು ಎಲ್ಲಿದ್ದಾಳೋ, ಅವಳು ಯಾರೋ? ಅವಳು ಬೇರೆ ಯಾರು ಅಲ್ಲ, ಅನನ್ಯ. ಏನಂದ್ರೆ? ಅಮ್ಮ, ಅನನ್ಯ ಫೋನ್ ಮಾಡ್ತಾ ಇದ್ದಾಳೆ. ಒಂದೇ ಒಂದು ನಿಮಿಷ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ನಾನು ನೀನು ಫೋನ್ ಮಾಡಿದಾಗ ಆರ್ತಿ ಅಮ್ಮನ ಹತ್ರ ಮಾತಾಡ್ತಿದ್ದೆ ಕಣೆ, ಅದಕ್ಕೆ ನನಗೆ ಫೋನ್ ಪಿಕ್ ಮಾಡೋದಕ್ಕಾಗಿಲ್ಲ. ನೀನು ಏನೂ ಗಾಬರಿ ಆಗಬೇಡ, ಧೈರ್ಯವಾಗಿರು. ನಾನು ಹೇಗಾದರೂ ಆರ್ತಿ ಅಮ್ಮನ ಹತ್ರ ಮಾತಾಡಿ ನಿನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಸಿಗೋ ಹಾಗೆ ಮಾಡ್ತೀನಿ. ಈಗ ಫೋನ್ ಕಟ್ ಮಾಡು, ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಓಕೆ, ಬಾಯ್. ಅಮ್ಮ, ನೀವ್ ಯಾವಾಗ ಬಂದ್ರಿ? ಅದೇ ನಿನ್ನ ಫ್ರೆಂಡ್ ಹತ್ರ ಆರ್ತಿ ಅಮ್ಮನ ಹತ್ರ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆಗ್ಲೇ ಬಂದೆ. ಅಯ್ಯೋ ಅಮ್ಮ, ಅದು ಏನ್ ವಿಷಯ? ಅನನ್ಯ ಯಾರು? ಆದಿಗೋಳಿಗೆ ಏನ್ ಸಂಬಂಧ? ಅದೇ ಅಮ್ಮ, ಅಂಕಲ್ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ ಅನನ್ಯ, ಅವಳೇ ನನ್ನ ಫ್ರೆಂಡ್. ನಿನ್ ಫ್ರೆಂಡ್ ಓಕೆ, ಆದ್ರೆ ಆದಿಗೆ? ಅಮ್ಮ, ಅವಳ ಆಡಿ ಬ್ರದರ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಈ ವಿಷಯ ನಾನು ನಿಮ್ಗೆ ಹೇಳಬೇಕು ಅಂತಾನೆ ಭಾರತೀಯ ಸಂಸ್ಕೃತಿ ಲೇಖನ ಅಂತ ಇಲ್ಲಿಗೆ ಬಂದಿದ್ದು. ಆ ದಿನ ಅನನ್ಯ ಲವ್ ಮಾಡ್ತಿದ್ದಾಳೆ ಅನ್ನೋದಕ್ಕೆ ನೀನ್ ನನ್ನ ಹತ್ರ ಬಂದು ಗೃಹಿಣಿ ಅಂದ್ರೇನು, ಸಂಸಾರ ಅಂದ್ರೇನು, ಮದ್ವೆ ಅಂದ್ರೇನು ಅಂತ ಕೇಳ್ತಾ ಇದೀಯಾ? ಅಮ್ಮ ಅಮ್ಮ ಪ್ಲೀಸ್, ಅನನ್ಯ ತುಂಬಾ ಒಳ್ಳೆಯವಳು. ಅವಳಿಗೆ ಅಂತ ಯಾರೂ ಇಲ್ಲ ಅಮ್ಮ. ಅವಳ ಆಡಿನ ತುಂಬಾ ಲವ್ ಮಾಡ್ತಾ ಇದ್ದಾಳೆ. ಈಗ ನೀವೇ ಅವರಿಬ್ಬರನ್ನ ಒಂದ್ ಮಾಡ್ಬೇಕಮ್ಮ. ಅದೇನು ಸರಿ, ಆದಿತ್ಯ ಅವಳನ್ನ ಲವ್ ಮಾಡ್ತಾ ಇದ್ದಾನ? ಹ್ಞೂ, ಇಲ್ಲ, ಆದ್ರೆ ನಾನು ಆಡಿ ಹತ್ರ ಮಾತಾಡಿದ್ದೀನಿ. ಏನ್ ಹೇಳ್ದ ಅದಕ್ಕೆ? ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದಾನೆ, ಆದ್ರೆ ಅವನು ಒಪ್ಕೋತಾನೆ ಅನ್ನೋ ನಂಬಿಕೆ ನನ್ಗಿದೆ. ಹುಡುಗಿನ ನಾನು ನೋಡಿದ್ದೀನಿ, ಚೆನ್ನಾಗಿದ್ದಾಳೆ. ಅವಳು ಹೇಗಿದ್ರು ಸೂರ್ಯರ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಸೂರ್ಯವ್ರಿಗೂ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾದ್ರೆ ಹುಡುಗಿ ನಿಮಗೆ ಒಪ್ಕೆ ತಾನೆ? ನನಗೇನು ಒಪ್ಕೆ ಇದೆ, ಆದ್ರೂ ಒಂದ್ಸರಿ ಸೂರ್ಯರ ಹತ್ರ ಮಾತಾಡ್ಬೇಕು. ಆದ್ರೆ ಆದಿತ್ಯನ ಒಪ್ಸೋ ಜವಾಬ್ದಾರಿ ನಿಂದು. ಎಸ್, ಆಡಿ ಬ್ರದರ್ನ ನಾನು ಒಪ್ಪಿಸ್ತೀನಿ. ಹಾಗಾದ್ರೆ ನಿನ್ ಫ್ರೆಂಡಿಗೆ ಹೋಗಿ ಹೇಳು ಗ್ರೀನ್ ಸಿಗ್ನಲ್ ಸಿಕ್ತು ಅಂತ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನು ಮಾಡೋದು ಅಂದ್ರೆ ಸೂರ್ಯನ ಅಂತ್ಯನ ಕಣ್ಣಾರೆ ತುಂಬಿಸ್ಕೊಳ್ಳೋದು ಅಷ್ಟೇ. ಅವನು ಈಗ ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಿರೋ ಕ್ರಿಮಿ. ಮುಷ್ಟಿ ಬಿಗಿ ಹಿಡಿದ್ರೆ ಸತ್ತು ಹೋಗ್ತಾನೆ, ಕೈ ಬಿಟ್ರೆ ಬದುಕ್ತಾನೆ. ನನ್ನ ಮುಷ್ಟಿಯಲ್ಲಿ ಹಿಡಿದಿರೋ ಆ ಸೂರ್ಯ ಮತ್ತೆ ಅವನ ಫ್ಯಾಮಿಲಿನ ಬಿಡೋ ಚಾನ್ಸೇ ಇಲ್ಲ. ಜಿರ್ಲೆ ಹಾಗೆ ಅವನನ್ನು ಹೊಸಕಾಕ್ಬಿಡ್ತೀನಿ, ಅವಾಗಲೇ ಸಮಾಧಾನ ನನಗೆ. ಆದ್ರೆ ನೀವು ಬಿಗಿ ಹಿಡ್ದಿರೋ ಈ ಕೈ ಮುಷ್ಟಿನ ಸಡ್ಲ ಮಾಡೋದಕ್ಕೆ ಯಾರಾದ್ರೂ ಬಂದ್ರೆ? ಯಾರು ಬರ್ತಾರೆ? ಯಾರಿದ್ದಾರೆ ಅವನಿಗೆ? ಆದಿತ್ಯ ಅವ್ರ ಅಮ್ಮನ ಮಾತು ಕೇಳಿಕೊಂಡು ಸೂರ್ಯನ ಬಿಡಿಸ್ತಾನೆ ಅಂತಂದ್ರೆ ಅದು ಸುಳ್ಳು. ಈಗ ಅವನು ನಾನು ಕೀ ಕೊಟ್ಟು ಆಡಿಸ್ತಾ ಇರೋ ಗೊಂಬೆ ತರ. ನಾನು ಆದಿತ್ಯನ ಬಗ್ಗೆ ಹೇಳ್ತಿಲ್ಲ. ಯಾರು ಬರ್ತಾರೆ? ಯಾರಿದಾರ ಅವನಿಗೆ? ಆ ಭಗವಂತ ಮೇಲಿಂದ ಬಂದು ಕಾಪಾಡ್ತಾನ ಸೂರ್ಯನ? ಪಾಪದ ಕೊಡ ತುಂಬಿದ ಮೇಲೆ ಪವಿತ್ರವಾದ ಗಂಗೆಯನ್ನು ಬಾಯಿ ಒಳಗೆ ಎಳೆಯಲ್ಲ. ಅಂತದ್ರಲ್ಲಿ ಆಯುಷ್ಯ ಮುಗಿದೋಗಿರೋ ಆ ಸೂರ್ಯನ ಯಾರೂ ಕಾಪಾಡೋದು ಸಾಧ್ಯ ಇಲ್ಲ. ಪಾಂಡವರ ಜೊತೆ ಶ್ರೀಕೃಷ್ಣ ಇದ್ನಂತೆ, ಹಾಗೆ ಈ ಸೂರ್ಯನ ಫ್ಯಾಮಿಲಿ ಮೇಲೆ ಒಬ್ಬನ ಶ್ರೀರಕ್ಷೆ ಇದೆ. ಅವನ್ ಬಂದೇ ಬರ್ತಾನೆ. ಏನ್ ಹೇಳ್ತಿದ್ಯಾ? ಇರೋ ಸತ್ಯನ. ನೀವು ನಿಮ್ಮ ಪ್ಲಾನ್ ಪ್ರಕಾರ ಸೂರ್ಯನ ಎಲ್ಲಾ ತರ ಟ್ಯಾಪ್ ಮಾಡಿ ಅವನು ಅಪರಾಧಿ ಅಂತ ಸಿಕ್ಕಾಕೊಳ್ಳೋ ಹಾಗೆ ಮಾಡಿರಬಹುದು. ಆದ್ರೆ ಅದನ್ನೆಲ್ಲ ಒಂದೇ ಕಲ್ಲಲ್ಲಿ ಧೂಳಿಪಟ ಮಾಡುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಬಹುಶಃ ನೀವು ಅವನನ್ನ ಮರ್ತಿರಬಹುದು. ಸುತ್ತಿ ಬಳಸಿ ಮಾತಾಡೋದು ನನಗಿಷ್ಟ ಆಗಲ್ಲ. ಅದ್ಯಾರು ಅಂತ ಹೇಳು. ರಂಜಿತ್. ನಿಮ್ಮ ಮಗ ರಂಜಿತ್. ರಂಜಿತ್ಗೆ ನಿಮ್ಮ ಈ ಎಲ್ಲಾ ಪ್ಲಾನ್ಗಳು ಗೊತ್ತಾದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ದೀರಾ?
ಯಾಕೆ ಬೆವರುತ್ತಿದ್ದೀರಾ? ಮಗನ್ ನೆನಪಾಗಿ ಟೆನ್ಷನ್ ಆಗ್ತಿದ್ಯಾ? ಶತ್ರು ನಾಶಕ್ಕೆ ಅಂತ ನಿಂತ ಮೇಲೆ ಅವ್ರ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಯೋಚನೆ ಮಾಡದೆ ಹೋದ್ರೆ ಹೀಗೆ ಆಗೋದು. ನೀವು ಸೂರ್ಯನ ಹೇಗೆ ಟ್ರ್ಯಾಪ್ ಮಾಡಿದ್ರೋ ಅದೇ ಥರ ನಿಮ್ಮ ಮಗನ್ನ ಟ್ರ್ಯಾಪ್ ಮಾಡಿ ನಿಮ್ಮ ಕಡೆ ಬರೋ ಹಾಗೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿವರೆಗೂ ನೀವು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಆದರೆ ನನ್ನ ಮಗ ನನ್ನ ಮಾತು ಕೇಳಲ್ವಲ್ಲ, ಏನು ಮಾಡಲಿ ನಾನು? ಹಾಗಂತ ಕೈ ಕಟ್ಟಿ ಕೂತ್ಕೊಡ್ರೆ ನೀವು ಸೂರ್ಯನ ಮನೆ ಮೇಲೆ ಹೇಗೆ ಸರ್ವನಾಶ ಮಾಡ್ಬೇಕು ಅನ್ನೋ ದ್ವೇಷ ಕಾರ್ತಿದಿರೋ ಅದೇ ತರ ನಿಮ್ಮ ಮಗ ನಿಮ್ಮ ಮೇಲೆ ದ್ವೇಷ ಸಾಧಿಸೋಕ್ ನಿಂತ್ರೆ ಏನ್ ಮಾಡ್ತೀರಾ? ನೋಡು, ನಿನ್ನ ಮಾತಿನಿಂದ ಚುಚ್ಚಿ ಚುಚ್ಚಿ ನನ್ನನ್ನು ಹೆದರ್ಸ್ಬೇಡ. ಏನು ಮಾಡಬೇಕು ಅಂತ ಅದನ್ನು ಹೇಳು. ನಾನು ಗೆದ್ದೆ ಅಂತ ಬೀಗ್ತಿರುವಾಗ ನನ್ನ ಮಗನ ನಿಲ್ಲಿಸಿ ನನಗೆ ಭಯ ಹುಟ್ಟಿಸ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ನಾನು ಸೋಲಬಾರ್ದು. ನನ್ನ ಶತ್ರು ಸಂಹಾರನ ನಾನು ನೋಡ್ಲೇಬೇಕು. ಅದಕ್ಕೆ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಹಾಗಾದ್ರೆ ನಿಮ್ಮ ಮಗನ ಎತ್ಬಿಡಿ. ನಿಮ್ಮ ದಾರಿಗೆ ಮುಳ್ಳಾಗಿರೋ ನಿಮ್ಮ ಮಗನ್ನ ಸಾಯಿಸ್ಬಿಡಿ. ಅರ್ಪಿತ!